ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ್. ಏನು ಮಹಾರಾಷ್ಟ್ರದಲ್ಲಿ ಮೀಸಲಾತಿಯಲ್ಲಿ ಉಪವರ್ಗೀಕರಣಕ್ಕಾಗಿ ಒಂದು ದೊಡ್ಡ ಪ್ರಮಾಣದ ಹೋರಾಟ. ಈಗಾಗಲೇ ಕೆಲವೊಂದಿಷ್ಟು ಮಾತಂಗ ಸಮಾಜ ಅಂದರೆ ಮಾದಿಗ ಸಮಾಜದವರು ಹೋರಾಟವನ್ನು ಮಾಡಿದ್ದಾರೆ. ಇವರ ಹೋರಾಟ ಏನು RSS ಪ್ರಾಯೋಜಿತವಾಗಿರ್ತಕ್ಕಂಥ ಹೋರಾಟ ಅಂಥೇಳಿ ಜನ ಮಾತನಾಡುತ್ತಿರುವಂಥ ಸಂದರ್ಭದಲ್ಲಿ ನಿನ್ನೆ ದಿನ ಸುಮಾರು 27 ಶಾಸಕರು ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಮರಿ ಮೊಮ್ಮಕ್ಕಳಾಗಿರ್ತಕ್ಕಂಥ ಅಥವಾ ಮೊಮ್ಮಕ್ಕಳಾಗಿರ್ತಕ್ಕಂಥ ಆನಂದರಾಜ್ ಅಂಬೇಡ್ಕರ್ ಅವರು ಮತ್ತು ಭೀಮರಾವ್ ಅಂಬೇಡ್ಕರ್ ಅವರು ಸಹ ಮೈದಾನದಲ್ಲಿ ಇಳಿದಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿ ಏನು ಮಹಾರಾಷ್ಟ್ರ ಸರ್ಕಾರ, ಏನು ಫಡ್ನವೀಸ್ ಅವರ ನೇತೃತ್ವದ ಸರ್ಕಾರ ಏನು ಮೀಸಲಾತಿಯಲ್ಲಿ ವರ್ಗೀಕರಣ ಅಂದರೆ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಒಳ ಮೀಸಲಾತಿಯಾಗಿದೆಯೋ ಆ ರೀತಿ ನಿಮಗೆ ಮೀಸಲಾತಿಯನ್ನು ಕೊಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಇದನ್ನ ಕೆಲವು ಮಾದಿಗ ಸಂಬಂಧಿತ ಸಂಘಟನೆಗಳು ಬೆಂಬಲವನ್ನು ಮಾಡ್ರಿ ಅಂತೇಳಿ ಹೋರಾಟ ಮಾಡಿದ್ರು. ಆದರೆ ನಿನ್ನೆ 27 ಶಾಸಕರು ಮತ್ತು ಅಂಬೇಡ್ಕರ್ ಅವರ ಸ್ವತಃ ಮೊಮ್ಮಕ್ಕಳೇ ಬಂದು ಈ ಹೋರಾಟ ನಮಗೆ ಬೇಕಾಗಿಲ್ಲ, ಈ ಒಳ ಮೀಸಲಾತಿ ಅಥವಾ ಒಳ ವರ್ಗೀಕರಣದ ಮೀಸಲಾತಿ ವರ್ಗೀಕರಣದಿಂದ ಸಂಪೂರ್ಣವಾಗಿ ಸಂವಿಧಾನ ನಾಶವಾಗುತ್ತೆ ಅನ್ನುವಂತಹ ಇಂಗಿತವನ್ನ ವ್ಯಕ್ತಪಡಿಸುತ್ತಾ ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಹರಿಹರಿದರೆ. ಅಷ್ಟೇ ಅಲ್ಲದೆ ಏನು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಏಕನಾಥ್ ಶಿಂದೆ ಅವರಿಗೆ ಮನವಿ ಕೊಟ್ಟಿದ್ದಾರೆ. ಈ ಹೋರಾಟದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳು, ರಾಜಕೀಯ ಸಂಘಟನೆಗಳು, ವಿಶೇಷವಾಗಿ 27 ಜನ ಚುನಾಯಿತ ಪ್ರತಿನಿಧಿಗಳು ಅಂದ್ರೆ MLAಗಳೇ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಧಾರಾಕಾರ ಸುರಿಯುತ್ತಿರುವಂತಹ ಮಳೆಯಲ್ಲಿ ಈ ಹೋರಾಟವನ್ನ ಮಾಡಲಾಗಿದೆ. ಈಗಾಗಲೇ ಮಹಾರಾಷ್ಟ್ರದಲ್ಲಿ ಏನಪ್ಪಾ ಅಂದ್ರೆ SC ಸಮುದಾಯಕ್ಕೆ ಒಂದು 59 ಜಾತಿ ಇರುವಂತಹ SC ಸಮುದಾಯಗಳಿಗೆ 13% ಮೀಸಲಾತಿ, ST ಸಮಾಜಕ್ಕೆ ಏನು 47 ಜಾತಿಗಳಿದ್ದಾವೆ ಇಲ್ಲಿ 7% ಮೀಸಲಾತಿ, ಮತ್ತು OBC ಏನು ಕೆಟಗರಿಯಲ್ಲಿ ಬರ್ತಕ್ಕಂಥ 346 ಜಾತಿಗಳಿಗೆ ಟೋಟಲ್ 19% ಮೀಸಲಾತಿಯನ್ನ ಈಗಾಗಲೇ ಕೊಟ್ಟು ಮಹಾರಾಷ್ಟ್ರ ಸರ್ಕಾರ ಮೀಸಲಾತಿಯನ್ನ ಜಾರಿಯಲ್ಲಿಟ್ಟಿದೆ. ಆದರೆ ಈ ಫಡ್ನವೀಸ್ ಸರ್ಕಾರ ಏನು ಮಾಡ್ತಾ ಇದ್ದಾರೆ, ಕರ್ನಾಟಕ ಮಾದರಿಯೋ ಅಥವಾ ತಮಿಳುನಾಡು ಮಾದರಿಯೋ ಯಾವ ರೀತಿ ಒಳ ಮೀಸಲಾತಿಯಾಗಿದೆ ಆ ರೀತಿ ಉಪವರ್ಗೀಕರಣ ಮತ್ತು ABCD ಅನ್ನುವಂಥ ಹೆಸರಿನ ಮೇಲೆ ಏನಪ್ಪಾ ಅಂದ್ರೆ ಈ ಒಂದು ಮೀಸಲಾತಿಯನ್ನ ಆಯಾ ಜಾತಿಗೆ ಸಂಬಂಧಿಸಿದಂತೆ ಒಡೆದು ಕೊಡಬೇಕಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರು. ಆದರೆ ಈ ನಿರ್ಧಾರವನ್ನ ಈ ಸಂಘಟನೆ ಹೋರಾಟಗಾರರ ಇದನ್ನು ವಿರೋಧ ಮಾಡಿದ್ದಾರೆ. ಈಗಾಗಲೇ ಏನು ಮಹಾರಾಷ್ಟ್ರದ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂತಹ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಅನಂತ ಬಾದರ್ ಅವರ ಸಮಿತಿ ವರದಿ ಐತಿದು. ಇಲ್ಲಿ ಹೆಂಗ ಹೆಜ್ಜೆ ಸದಾಶಿವ ಆಯೋಗದ ವರದಿ ಇತ್ತಲ್ಲ ಆ ರೀತಿ ಈ ಅನಂತ ಬಾದರ್ ಸಮಿತಿ ವರದಿ ಆಧರಿಸಿ ನಾವು ಏನಪ್ಪಾ ಅಂದ್ರೆ ಎಲ್ಲಾ ಜಾತಿಗಳಿಗೆ ಮೀಸಲಾತಿಯನ್ನು ಒಡೆದು ಕೊಡ್ತೀವಿ ಅಥವಾ ವರ್ಗೀಕರಣ ಮಾಡ್ತೀವಿ ಅಂತ ಹೇಳಿ ಮಹಾರಾಷ್ಟ್ರ ಸರ್ಕಾರ ಹೊರಟಿತ್ತು. ಇದರ ವಿರುದ್ಧ ದೊಡ್ಡ ಪ್ರಮಾಣದ ಒಂದು ಅಲೆ ಎದ್ದಿದೆ ಅಂತ ಹೇಳ್ಬೋದು. ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಕ್ಕಳಾಗಿರ್ತಕ್ಕಂಥ ಭೀಮರಾವ್ ಅಂಬೇಡ್ಕರ್ ಅವರು ಮತ್ತು ಏನು ಆನಂದರಾಜ್ ಅಂಬೇಡ್ಕರ್ ಅವರು ಸ್ವತಃ ಮೈದಾನಕ್ಕಿಳಿದ್ರು, ಇದನ್ನ ವಿರೋಧ ಮಾಡಿದ್ರು. ಇದರಿಂದ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಏನು ಸಂವಿಧಾನ ಇದೆ ಈ ಸಂವಿಧಾನಕ್ಕೆ ಧಕ್ಕೆ ಬರ್ತದೆ. ನಾವೆಲ್ಲರೂ ಕೂಡ ಆರಾಮವಾಗಿ ಇದ್ದೀವಿ, ನಮಗೆ ಒಳ ವರ್ಗೀಕರಣ ಬೇಕಾಗಿಲ್ಲ, ಇದು ಸಂವಿಧಾನದ ಉಲ್ಲಂಘನೆ ಆಗುತ್ತೆ ಅನ್ನುವಂತಹ ಒಂದು ಸಂದೇಶವನ್ನ ರವಾನೆ ಮಾಡಿದ್ರು. ಇದಕ್ಕೆ ಮಣಿದಿರುವಂತಹ ಮಹಾರಾಷ್ಟ್ರ ಸರ್ಕಾರ ಅಂತಿಮವಾಗಿ ನಾವು ಎಲ್ಲರನ್ನ ಗಮನಕ್ಕೆ ತೆಗೆದುಕೊಂಡು ಅಂತಿಮ ನಿರ್ಧಾರವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ನಾವಿಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿದ್ದು ಏನು 27 ಜನ ಶಾಸಕರು ಸಂವಿಧಾನವನ್ನ ರಕ್ಷಣೆ ಮಾಡಲಿಕ್ಕೆ ನಿಲ್ತಾರೆ. ಇಲ್ಲಿ ಅವರು 27 ಶಾಸಕರು ಏನಿದಾರಲ್ಲ ಅವರು ಬೇರೆ ಬೇರೆ ಜಾತಿಯಿಂದ ಬೇರೆ ಬೇರೆ ಪಕ್ಷಗಳಿಂದ ಚುನಾಯಿತರಾದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದನ್ನ ಅವರು ಅರ್ಥ ಮಾಡಿಕೊಂಡ್ರು. ಆದರೆ ಕರ್ನಾಟಕದ ಮಟ್ಟಿಗೆ ನಾವು ಆಲೋಚನೆ ಮಾಡಬೇಕಾದ್ರೆ ಇಲ್ಲಿ ಜಾತಿ ಆಧಾರಿತ ರಾಜಕಾರಣವೇ ನಡೀತು. ಹೊಲೆಯ ಸಮುದಾಯದವರು ಹೊಲೆಯರ ಪರವಾಗಿ ಬ್ಯಾಟ್ ಬೀಸಿದ್ರೆ, ಮಾದಿಗ ಸಮುದಾಯದವರು ಮಾದಿಗ ಪರವಾಗಿ ಬ್ಯಾಟ್ ಬೀಸಿದ್ರು, ಮತ್ತು ವಿವಿಧ ರಾಜಕೀಯ ಮುಖಂಡರುಗಳು ಆಯಾ ಜಾತಿಗಳ ಪರವಾಗಿ ಮಾತನಾಡಿದ್ರೆ ಈ ಮಹಾರಾಷ್ಟ್ರದಲ್ಲಿ ಏನು ಎಲ್ಲ ಜಾತಿಯ ಜನರು ಸೇರಿ ಇನ್ಕ್ಲೂಡಿಂಗ್ ಮಾತಂಗ ಸಮಾಜ, ಮಹಾರ್ ಸಮಾಜ, ಇನ್ನುಳಿದಿರ್ತಕ್ಕಂತಹ SC ಸಮುದಾಯಗಳೆಲ್ಲವೂ ಕೂಡಿ ನಮಗೆ ಸಂವಿಧಾನ ಮುಖ್ಯ, ಸಂವಿಧಾನ ಇಲ್ಲದೆ ಹೋದರೆ ನಾವು ಬದುಕಲಿಕ್ಕೆ ಆಗೋದಿಲ್ಲ, ಸಂವಿಧಾನ ವಿರೋಧವಾಗಿರ್ತಕ್ಕಂಥ ಈ ಒಳ ವರ್ಗೀಕರಣ ಮಾಡಬಾರದು ಅನ್ನುವಂತಹ ಧ್ವನಿಯನ್ನ ಎತ್ತಿದ್ದಾರೆ. ಕೆಲವು RSS ಪ್ರಾಯೋಜಿತ ಸಂಘಟನೆಗಳು ಏನಪ್ಪಾ ಅಂದ್ರ ಏನು ನಮಗೆ ವರ್ಗೀಕರಣ ಬೇಕು ಅನ್ನುವಂತಹ
ವಾದವನ್ನ ಮಂಡಿಸಿದ್ದಾರೆ ಅನ್ನುವಂಥದ್ದು. ಹೋರಾಟಗಾರರೆಲ್ಲ ಕೂಡ ಏನು ಪ್ರತಿಭಟನೆಯ ಉದ್ದಕ್ಕೂ ಕೂಡ ಮಹಾರಾಷ್ಟ್ರ ಸರ್ಕಾರವನ್ನ ಹಿಗ್ಗಾಮುಗ್ಗ ತೊಳೆದ್ರು ಅಂತ ಹೇಳ್ಬೋದು. ವಿಶೇಷವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೊಮ್ಮಕ್ಕಳೇನು ಆನಂದರಾಜ್ ಅಂಬೇಡ್ಕರ್ ಅವರು, ಭೀಮರಾವ್ ಅಂಬೇಡ್ಕರ್ ಅವರು, ಇವರೆಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಅದಲ್ಲದೆ ವಿವಿಧ ದಲಿತ ಪರ ಸಂಘಟನೆಗಳು, ವಿವಿಧ ರಾಜಕೀಯ ಪಕ್ಷಗಳು, 27 ಜನ MLAಗಳು ಮತ್ತು ವಿವಿಧ ಏನು ಮಹಾನಗರ ಪಾಲಿಕೆ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ನಗರಸಭೆ ಇರ್ಬೋದು, ನಗರ ಪಾಲಿಕೆ ಇರ್ಬೋದು, ಹೀಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಆಯ್ಕೆಯಾಗಿರ್ತಕ್ಕಂತಹ ಅನೇಕ ಮುಖಂಡರುಗಳು ಭಾಗವಹಿಸಿ ಭಾರತ ದೇಶದಲ್ಲಿ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನಾವು ಮೀಸಲಾತಿ ಪರವಾಗಿದ್ದೀವಿ, ಸಂವಿಧಾನದ ಪರವಾಗಿದ್ದೀವಿ, ಆದರೆ ಜಾತಿಗಳನ್ನ ಒಡೆದು ಒಳವರ್ಗೀಕರಣ ಅಂದ್ರೆ ಒಳ ಮೀಸಲಾತಿ ಏನ್ ಜಾರಿ ಮಾಡ್ತಾನೆ ಸರ್ಕಾರ ಹೊರಟಿದೆ, ಇದರ ವಿರುದ್ಧ ಇದ್ದೀವಿ ಅಂತ ಹೇಳಿದ್ರು. ಇದು ಏನಪ್ಪಾ ಅಂದ್ರ ಈ ಒಂದು ಪ್ರತಿಭಟನೆ ನೇರವಾಗಿ ಏನು ಅಲ್ಲಿನ ವಿಧಾನಸೌಧವರೆಗೂ ಕೂಡ ಪ್ರತಿಭಟನೆ ಬಹಳ ಜೋರಾಗಿ ನಡೀತು. ಈ ಪ್ರತಿಭಟನೆಯಲ್ಲಿ ಲಕ್ಷಾಂತರ ಜನ ಏನು ಏನು ಮಹಾರಾಷ್ಟ್ರದ ಎಲ್ಲ ಸಮುದಾಯದ ಏನು ದಲಿತ ಬಂಧುಗಳಿದ್ರು ಎಲ್ಲರೂ ಕೂಡ ಭಾಗವಹಿಸಿದ್ರು. ಬಹಳ ದೊಡ್ಡ ಪ್ರಮಾಣದ ಹೋರಾಟ ಇದಾಯ್ತು. ಆದ್ರೆ ಈಗ ಸದ್ಯ ಏನು ಉಪವರ್ಗೀಕರಣದ ಬಗ್ಗೆ ಮಹಾರಾಷ್ಟ್ರದಲ್ಲಿ ಪರ ವಿರೋಧ ಚರ್ಚೆ ಬಹಳ ತೀವ್ರವಾಗಿ ನಡೀತಾ ಇದೆ. ಅದೇ ಹೇಳಿದ ಹಾಗೆ ಅನಂತ ಬಾದರವರ ಸಮಿತಿ ಆಧಾರವಾಗಿ ಇದನ್ನ ಮಾಡಬೇಕು ಅಂತ ಹೇಳಿಕಿಂದ ಹೊರಟಿದ್ರು. ಆದ್ರ ಇದರಿಂದ ದಲಿತ ಸಮುದಾಯಗಳ ಏಕತೆ ಕುಗ್ಗಬಹುದು ಎಂದು ಬಹಳ ದೊಡ್ಡ ಪ್ರಮಾಣದ ಆರೋಪ ಬರ್ತಾ ಇದೆ. ಸಮಿತಿ ವರದಿ ಸಾರ್ವಜನಿಕವಾಗಿ ಪ್ರಕಟಿಸಿಲ್ಲ ಎನ್ನುವಂತಹ ಆಕ್ಷೇಪ ಕೂಡ ವ್ಯಕ್ತವಾಗಿದೆ. ಸಮರ್ಪಕ ಅಂಕಿ ಅಂಶ ಹಾಗೂ ಸಮೀಕ್ಷೆ ಇಲ್ಲದೆ ನಿರ್ಧಾರ ತೆಗೆದುಕೊಳ್ಳಬಾರದು ಅನ್ನುವಂತ ಒತ್ತಾಯವನ್ನ ಅಲ್ಲಿ ಸೇರಿರ್ತಕ್ಕಂಥ ಏನು ಹೋರಾಟಗಾರರು ಮಾಡಿದ್ರು. ಅನೇಕ ಅಂಬೇಡ್ಕರ್ ಪರ ಸಂಘಟನೆಗಳು ಹಾಗೂ SC ಶಾಸಕರು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿದ್ದು ಬಹಳ ವಿಶೇಷವಾಗಿತ್ತು. ಕೆಲವು ಏನು ನಾನು ಹೇಳಿದ ಹಾಗೆ ಕೆಲವು ಸಮುದಾಯಗಳು ಕೂಡ ಏನು ಈ ಒಂದು ಮೀಸಲಾತಿ ಹೆಚ್ಚಿನ ಲಾಭ ಪಡೆಯುತ್ತೀವಿ, ಕೆಲವು ಸಮುದಾಯಗಳು ಹಿಂದೆ ಉಳಿದಿವೆ ಅನ್ನುವಂತ ಆರೋಪ ಕೂಡ ಕೇಳಿ ಬಂದಿದೆ. ಹೀಗಾಗಿ ಸಮಾನ ಹಂಚಿಕೆಗಾಗಿ ಉಪವರ್ಗೀಕರಣ ಅಗತ್ಯ ಎಂದು ಕೆಲವೊಂದಿಷ್ಟು ಬೆಂಬಲಿಗರು ಹೇಳ್ತಾ ಇದ್ದಾರೆ. ಆದ್ರೆ ಸುಮಾರು 27% ಇರತಕ್ಕಂಥ SC ಶಾಸಕರು, 27 ಜನ ಏನು SC ಶಾಸಕರಿದ್ದಾರೆ, ಇವರು ಮಹಾರಾಷ್ಟ್ರ ಸರ್ಕಾರದ ಏನು ಮುಂದೆ ಅವರ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಅಂತಿಮವಾಗಿ ಯಾವ ತೀರ್ಮಾನ ಇನ್ನೂ ಆಗಿಲ್ಲ, ಎಲ್ಲರ ಅಭಿಪ್ರಾಯ ಪಡೆದು ಮಾತ್ರ ಕ್ರಮವನ್ನು ಕೈಗೊಳ್ಳಲಾಗ್ತದೆ ಅನ್ನುವಂತಹ ಏನೊಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಮುಂಬೈನ ಆಜಾದ್ ಮೈದಾನದಲ್ಲಿ ನಡೆದಿರ್ತಕ್ಕಂಥ ಬಹಳ ದೊಡ್ಡ ಪ್ರತಿಭಟನೆಗಳಿದಾಗಿದೆ. ಏನಪ್ಪಾ ಅಂದ್ರ ಇದು ಕಾನೂನು, ಸಾಮಾಜಿಕ ನ್ಯಾಯ ಮತ್ತು ರಾಜಕೀಯ 3 ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ವಿಷಯವಾಗಿದ್ದರಿಂದ ಬಹಳ ದೊಡ್ಡ ಪ್ರಮಾಣದ ಹೋರಾಟ ನಡೀತು. ಈ ಸಂದರ್ಭದಲ್ಲಿ ಭಾರಿ ಮಳೆ ಕೂಡ ನಡೆದಿತ್ತು. ಈ ಒಂದು ಭಾರಿ ಮಳೆಯ ನಡುವೆ ಉಪವರ್ಗೀಕರಣದ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತು. ಸಾವಿರಾರು ಸಂಖ್ಯೆಯಲ್ಲಿ ಜನ ರಸ್ತೆಗೆ ಇಳಿದ್ರು. ಏನು ಮಹಾರಾಷ್ಟ್ರದ ವಿಧಾನ ಭವನ ಅಂತ ಕರಿತೀವಿ ಅದರ ಕಡೆಗೆ ಮೆರವಣಿಗೆ ನಡೆಸಿದ್ರು. ಪ್ರತಿಭಟನೆಯಲ್ಲಿ ಹಲವು ಅಂಬೇಡ್ಕರ್ ಪರ ಸಂಘಟನೆಗಳು, ದಲಿತ ಮುಖಂಡರು ಇವರೆಲ್ಲರೂ ಕೂಡ ಭಾಗವಹಿಸಿದ್ರು. SC ಮೀಸಲಾತಿಯನ್ನ ABCD ಉಪವರ್ಗಗಳಿಗೆ ವಿಭಜಿಸಬಾರದು, ನಿವೃತ್ತ ನ್ಯಾಯಮೂರ್ತಿ ಅನಂತ ಬಾದರ್ ಸಮಿತಿ ವರದಿಯನ್ನು ರದ್ದುಪಡಿಸಬೇಕು, ಸಮಿತಿ ವರದಿ ಸಮೀಕ್ಷಾ ಮಾಹಿತಿ ಮತ್ತು ಅಂಕಿಅಂಶಗಳನ್ನ ಸಾರ್ವಜನಿಕಗೊಳಿಸಬೇಕು, ಉಪವರ್ಗೀಕರಣದಿಂದ ದಲಿತ ಸಮುದಾಯದಲ್ಲಿ ವಿಭಜನೆ ಉಂಟಾಗಬಹುದು ಎಂದು ಪ್ರತಿಭಟನಾಕಾರರು ಏನಪ್ಪಾ ಅಂದ್ರ ವಾದ ಮಾಡಿದ್ದಾರೆ. ಇದಕ್ಕೆ ಏನು ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ದೇವೇಂದ್ರ ಫಡ್ನವೀಸ್ ಅವರು ಅಂತಿಮ ನಿರ್ಧಾರ ಇನ್ನೂ ತೆಗೆದುಕೊಂಡಿಲ್ಲ, ಎಲ್ಲರ ಅಭಿಪ್ರಾಯ ಪಡೆದು ಕಾನೂನು ಹಾಗೂ ನ್ಯಾಯಾಲಯದ ಮಾರ್ಗಸೂಚಿ ಏನು ಕಾನೂನು ಮತ್ತು ನ್ಯಾಯಾಲಯದ ಮಾರ್ಗಸೂಚಿ ಅನುಸರಿಸಿ ಮಾತ್ರ ಕ್ರಮವನ್ನ ಕೈಗೊಳ್ಳಲಾಗುವುದೆಂದು ಅವರು ಹೇಳಿಕೆಯನ್ನ ಕೊಟ್ಟಿರ್ತಾರ. ಒಟ್ಟಾರೆಯಾಗಿ ಭಾರತ ದೇಶದಲ್ಲಿ ಸಮಾನತೆ, ಎಲ್ಲರಿಗೂ ಏನಪ್ಪ ಹಕ್ಕುಗಳನ್ನು ಕೊಡುವ ಬದಲು ಒಳ ಮೀಸಲಾತಿ ಅಥವಾ ಉಪವರ್ಗೀಕರಣದ ಹೆಸರಿನ ಮೇಲೆ ಸರ್ಕಾರಗಳು ಏನು ಮಾಡಲಿಕ್ಕೆ ಹೊರಟಿದ್ದಾವು ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆಯಾಗಿ ನಮ್ಮನ್ನು ಕಾಡ್ತಾ ಇದೆ. ಆದ್ರೆ ಅಲ್ಲಿನ ದಲಿತ ಸಮುದಾಯಗಳು, SC ST OBCಗಳೆಲ್ಲರೂ ಕೂಡಿ, ಅದರಲ್ಲೂ ವಿಶೇಷವಾಗಿ ಚುನಾಯಿತ ಪ್ರತಿನಿಧಿಗಳು MLAಗಳು ಕೂಡಿ ಇದನ್ನು ವಿರೋಧ ಮಾಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇದು ಯಾವ ತಿರುವು ಪಡಿತದೆ ಅಂತ ಹೇಳಿ ನೋಡಬೇಕಾಗಿದೆ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಬಹಳಷ್ಟು ಒಳ ಮೀಸಲಾತಿಗಾಗಿ ಹೋರಾಟಗಳು ನಡೆದಿದ್ದಾವ. ABCD ಕ್ಯಾಟಗರಿ ಮಾಡಿದ್ದರಿಂದ ಬಹಳಷ್ಟು ಜನರಿಗೆ ತೊಂದರೆಯಾಗಿದೆ. ನಮ್ಮ ಸಂಘರ್ಷ ನ್ಯೂಸ್ಗೆ ಇವತ್ತಿಗೂ ಕೂಡ ಕರೆಗಳು ಬರ್ತಾ ಇದ್ದಾವ. ABC ಕ್ಯಾಟಗರಿಯಲ್ಲಿ ನೋಡಿ ನಮ್ಗೆ ಇಷ್ಟು ಪ್ರಮಾಣದ ಅನ್ಯಾಯ ಆಗ್ತಾ ಇದೆ, ಹೊಲೆ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, ಇತರೆ ಸಮುದಾಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಕೂಗು ಕೇಳಿ ಬರ್ತಾ ಇದೆ. ಅದು ಆ ಮಟ್ಟದ ಏನು ಅನ್ಯಾಯಗಳು. ಒಂದು ಕಡೆ ಮಾದಿಗ ಸಮುದಾಯ ಹೊಲೆಯರನ್ನ ನೀವೇ ನಮಗೆ ಮೋಸ ಮಾಡಿದಿರಿ ಅಂತ ಹೇಳಿದ್ರೆ, ಒಂದು ಕಡೆ ಹೊಲೆಯ ಸಮುದಾಯ ಮಾದಿಗರು ನಮಗೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ಒಂದು ಜಾತಿಯ ಮೇಲೆ ಒಂದು ಜಾತಿಯನ್ನು ಎತ್ತಿ ಕಟ್ಟಿ ಈ ರಾಜಕಾರಣಿಗಳು ಮೋಸದ ಜಾಲವನ್ನು ಏನಾದರೂ ಬೀಸ್ತಾ ಇದ್ದಾರಾ ಅನ್ನುವಂಥದ್ದು ಎಲ್ಲರ ಮನಸ್ಸಿನಲ್ಲಿ ಕಾಡ್ತಿರುವಂಥ ಪ್ರಶ್ನೆ. ಇದರ ಮಧ್ಯೆ
ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿರ್ತಕ್ಕಂಥ ಪುಣ್ಯಭೂಮಿ ಮಹಾರಾಷ್ಟ್ರದಲ್ಲಿ ಅವರ ಮೊಮ್ಮಕ್ಕಳೇ ಬೀದಿಗಿಳಿದು ಇದನ್ನು ವಿರೋಧ ಮಾಡಿದ್ದು ಒಂದು ಆಶಾದಾಯಕ ಭಾವನೆಯನ್ನ ಒಂದು ಕಡೆ ಹುಟ್ಟು ಹಾಕಿದೆ. ಯಾಕಂದ್ರೆ ಸಂವಿಧಾನ ಮೀಸಲಾತಿಯನ್ನು ಕೊಡ್ತದೆ. ಯಾರು ನೊಂದವರಿದ್ದಾರೋ, ಸಮಾಜದಿಂದ ತುಳಿಯಲ್ಪಟ್ಟವರಿದ್ದಾರೋ, ನಿರ್ಗತಿಕರಿದ್ದಾರೆ, ಅವರಿಗೆ ಮೀಸಲಾತಿ ಅನ್ನುವಂಥದ್ದು ಸಂವಿಧಾನದ ಕಾನ್ಸೆಪ್ಟ್. ಅವ್ರಿಗೆಲ್ಲರಿಗೆ ನೈತಿಕ ಬೆಂಬಲವನ್ನು ಕೊಟ್ಟು ಸಮಾಜದ ಮುಖ್ಯವಾಹಿನಿಗೆ ತರಬೇಕು. ಕೆಲವರು ಆರ್ಥಿಕ ಆಧಾರದ ಮೇಲೆ ಮೀಸಲಾತಿ ಅಂತಾರೆ. ಆರ್ಥಿಕವಾಗಿ ಎಲ್ಲರೂ ಸಬಲರಾದರೂ ಕೂಡ ಅವರ ಮನೋಭಾವನೆ ಏನು ತಲೆಯಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ ಹೋಗಬೇಕಲ್ಲ, ಆ ಜಾತಿ ವ್ಯವಸ್ಥೆ ಎಲ್ಲಿವರೆಗಿರ್ತದೋ ಅಲ್ಲಿವರೆಗೂ ಮೀಸಲಾತಿ ಮುಂದುವರಿತದೆ. ಅದರ ಮಧ್ಯೆ ಏನು ಈ ರಾಜಕಾರಣಿಗಳು ಹಿಂದೂ ಮುಂದೆ ಆಲೋಚನೆ ಮಾಡಲಾರದೆ ನಿವೃತ್ತ ನ್ಯಾಯಮೂರ್ತಿಗಳ ವರದಿಯನ್ನು ಆಧರಿಸಿ ಅಥವಾ ನ್ಯಾಯಾಲಯಗಳ ಹೇಳಿಕೆಗಳನ್ನ ಆಧರಿಸಿ ಈ ರೀತಿ ಒಳ ಮೀಸಲಾತಿಯನ್ನು ಜಾರಿ ಮಾಡುವುದರ ಹಿಂದೆ ಏನಾದರೂ ಕುತಂತ್ರ ಇದೆ ಅನ್ನೋದನ್ನ ನಮ್ಮ ಸಮುದಾಯಗಳು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಕಟ್ಟಕಡೆಯದಾಗಿ ನಮಗೆ ಬೇಕಾಗಿರುವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನ. ಅದು ಯಾವುದೇ ಕಾರಣಕ್ಕೂ ಅಪಾಯದಲ್ಲಿ ಹೋಗಬಾರದು. ಅದನ್ನು ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಅದರ ಜೊತೆಗೆ ಭಾರತದ ಪ್ರಜಾಪ್ರಭುತ್ವ ಕೂಡ ಉಳಿಬೇಕು. ಅದಕ್ಕಾಗಿ ದೇಶದಲ್ಲಿರ್ತಕ್ಕಂಥ ಬಡವರು, ನಿರ್ಗತಿಕರು, ದಲಿತ ಪರ ಎಲ್ಲ ಸಂಘಟನೆಗಳು, ಎಲ್ಲ ಜನರು ಒಟ್ಟಾಗಿ ಒಂದಾಗಿ ಹೋರಾಟ ಮಾಡಬೇಕು. ಇದರ ಮಧ್ಯೆ ಮಹಾರಾಷ್ಟ್ರದ ಈ ಹೋರಾಟ ಒಂದು ಆಶಾಭಾವನೆ ಮೂಡಿಸಿದೆ. ಮಹಾರಾಷ್ಟ್ರದ ಮಣ್ಣಿನಲ್ಲಿ ಎಷ್ಟು ಗಟ್ಟಿತನ ಇದೆ, ಎಷ್ಟು ಸತ್ವ ಇದೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಅಂತ ಮಾತನ್ನು ಹೇಳ್ತಾ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.